ನಮ್ಮಲ್ಲಿ ಹೈಕಮಾಂಡ್ ನಾಯಕರು ಸಿಎಂ ಮತ್ತು ನನಗೆ ಇಬ್ಬರಿಗೂ ಏನು ಹೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ಕರೆಯುತ್ತೇವೆ ಎಂದು ಇಬ್ಬರಿಗೂ ಹೇಳಿದ್ದಾರೆ. ಈಗ ಇಬ್ಬರು ದೆಹಲಿಗೆ ಹೋಗುತ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನ ಸದಾಶಿವನಗರದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಹಾಕಿದ ಚಾರ್ಜ್ ಶೀಟ್ ಕೋರ್ಟ್ನಲ್ಲಿ ತಿರಸ್ಕಾರಗೊಂಡಿದ್ದು, ಈಗ ಒಂದು ಎಫ್ಐಆರ್ ಬಾಕಿ ಉಳಿದುಕೊಂಡಿದೆ. ನಮ್ಮ ಮೇಲೆ ಯಾವ ರೀತಿ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ತಿಳಿಸಲು ನಾವು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು. ವಿಧಾನಮಂಡಲ ಅಧಿವೇಶನದ ಬಳಿಕ ಸಿಎಂ ಮತ್ತು ಡಿಸಿಎಂ ಹೈಕಮಾಂಡ್ ನಾಯಕರ ಭೇಟಿ ವಿಚಾರವಾಗಿ ಮಾತನಾಡಿದ ಅವರು, ಆ ರೀತಿ ಇದ್ರೆ ನಮಗೂ ತಿಳಿಯುತ್ತದೆ, ನಿಮಗೂ ತಿಳಿಸದೆ ಏನು ಮಾಡುವುದಿಲ್ಲ, ನಾವು ಕದ್ದು ಮುಚ್ಚಿ ಹೋಗುವುದಿಲ್ಲ ಎಂದರು. ನಮ್ಮ ಪತ್ರಕರ್ತ ಸಂಜೀವನಿ ದೊಡ್ಡಬೊಮ್ಮಯ್ಯ ತೀರ್ಕೊಂಡಿದ್ದು ತಿಳಿದು ಬಹಳ ಆಘಾತ ಆಯಿತು. ಬಂದು ಎಲ್ಲರೂ ಬರ್ಬೋದಾಯಿತು, ಬಸ್ಸಲ್ಲಿ ಬಂದು ಈ ರೀತಿ ಆಗಿರೋದ್ರಿಂದ ಪಕ್ಷದ ಪರವಾಗಿ ಸರ್ಕಾರ ಪರವಾಗಿ ತೀವ್ರ ಎಲ್ಲರೂ ಕೂಡ ದುಡ್ಡಾಗಿದೆ. ಬಗ್ಗೆ ಹಿರಿಯರು ಕೆಲಸ ಮಾಡಬೇಕಾಗಿದೆ. ನಮ್ಮ ಮಾಧ್ಯಮದ ಇಲಾಖೆಗೆ ಸಂಬಂಧಪಟ್ಟಂಥ ಮಾತಾಡಬೇಕಾಗಿ ಸಹಾಯ ಮಾಡಬೇಕು. ಕರ್ತವ್ಯದಲ್ಲಿರ್ಬೇಕಾದ್ರೆ ಇಂಥ ಕೆಲಸ ಆಗಿದೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಎರಡನೇದು, ಈಗ ನಾವು ಕೋರ್ಟಲ್ಲಿ ಇಡಿ ಕೋರ್ಟಲ್ಲಿ ಇದಾಗಿದೆ. ಆದರೆ ಇನ್ನೊಂದು ಎಫ್ಐಆರ್ ಹಾಕಿದ್ದಾರೆ ಬಗ್ಗೆ. ಈಗಾಗಲೇ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾವುದೇ ನಮ್ಮ ಮೇಲೆ ದೀರ್ಘವಾಗಿ ಅಲ್ಲಿ ಚರ್ಚೆ ಮಾಡ್ತೀವಿ. ತಗೊಳ್ಳಾಗುತ್ತೆ ಸರ್. ನಾಗಸಾಧುಗಳು ಬಂದಿದ್ದು ತಮಗೆ ಆಶೀರ್ವಾದ ಮಾಡಿದ್ವಿ. ಅವರವ್ರನ್ನ ಏನೋ ಹುಡಿಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ. ನಾವು ಆಶೀರ್ವಾದ ಮಾಡೋಕ್ಕೆ ಬಂದವ್ರು ನಾವು ಮನೆಯಿಂದ ತಗೊಳ್ಳೋಕ್ಕಾಗ್ತದ? ಈಗ ನೀವು ಬಂದಿದ್ದೀರಿ, ನೀವು ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ಆದರೂ ಏನು ಮಾಡ್ತೀರಿ, ನೀವು ನಾ ಬಿಡೋಂಗಿಲ್ಲ, ನೀವು ಸೊ ಹಂಗೆ ಈ ಸಾಧು ಸಂತರು ಹಿರಿಯರು ಜನ ರಾಜಕೀಯದಲ್ಲಿದ್ದೀವಿ. ಎಲ್ಲ ಥರದ ಜನನೂ ನಮ್ಗೆ ಬೇಕು. ಈಗ ಮುಜರಾ ಇಲಾಖೆ ನಡೆಸಲ್ವ ನಾವು? ಧಾರ್ಮಿಕ ದತ್ತಿ ಇಲಾಖೆ, ಮುಜರಾ ಇಲಾಖೆ, ವಕ್ಫು, ಚರ್ಚ್ಗಳು ಎಲ್ಲದಕ್ಕೂ ನಾವು ಸಹಾಯ ಮಾಡ್ತಾಯಿದ್ದೀವಿ. ಅವ್ರವ್ರ ಧರ್ಮ ಅವ್ರವ್ರು ಕಾಪಾಡ್ತಾ ಇದ್ದಾರೆ. ಜೈನ್ ಮುನಿಗಳಿದ್ದಾರೆ, ಅವ್ರದ್ದೊಂದು ವೇಷಭೂಷ ಕೃಷ್ಣ ಸಾಧು ನಾಲ್ಕು ಸಾಧುಗಳು ಒಂಥರ, ಬೇರೆ ಸ್ವಾಮಿಗಳು ಒಂಥರ, ರಾಜಕಾರಣಿಗಳು ಒಂಥರ, ಕಾಕಿದೊಂಥರ, ಕಾವಿದೊಂಥರ, ಕಾದಿದೊಂಥರ, ಎಲ್ಲರದ್ದು ಅವ್ರವ್ರ ಡ್ಯೂಟಿ, ಅವ್ರವ್ರಿಗೆ ಏನೇನು ಸಮಾಜ ಕೊಟ್ಟಿದೆ ಆ ಕೆಲಸ ಅವ್ರು ಮಾಡ್ತಾರೆ. So today you are holding a protest against the central government's NREGA scheme and national health case. Of course, they want to change Gandhi's scheme. They want to change Gandhi. Not good. See, let they change this of Gandhi also. Gandhiji, we wanted to do unemployment guarantee scheme. That is under the leadership of Sonia Gandhi and Manmohan Singh ji. We made this NREGA. It is a program in the country, employment guarantee scheme, which is all over the world. So it was been named of our great leader, who the Congress president. He was the Congress president 100 years ago. Under this name it has been ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್
9380736005ಗೆ ಸಂಪರ್ಕಿಸಿ.